ನೋಡಿ, ಮಂಡ್ಯದಲ್ಲಿ ಹಿಂದೂ ಮುಖಂಡ ಎಷ್ಟು ಮಟ್ಟಿಗೆ ಉದ್ದಟತನ ಮೆರೆದಿದ್ದಾನೆ ಅಂತ ಹೇಳಿ ತನ್ನನ್ನ ಮದುವೆ ಆಗೋದಕ್ಕೆ ನಿರಾಕರಿಸಿದ್ದಕ್ಕೆ ಯುವತಿಯೊಬ್ಬಳಿಗೆ ಕಿರುಕುಳ ಕೊಟ್ಟಿರುವಂತಹ ಆರೋಪ ಈ ಹಿಂದೂ ಮುಖಂಡನ ಮೇಲಿದೆ. ಮಂಡ್ಯದಲ್ಲಿ ಚಾಡಿ ಹೇಳಿ 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 ಫಿಕ್ಸ್ ಆಗಿದಂತ 7 ಮದುವೆಗಳನ್ನ ಈತ ಕ್ಯಾನ್ಸಲ್ ಮಾಡಿದಾನೆ. ಇಂಥ ನೀಚರು ಸ್ಯಾಡಿಸ್ಟ್ಗಳು ಇದ್ದಾರೆ. 7 ಮದುವೆಯನ್ನ ಕ್ಯಾನ್ಸಲ್ ಮಾಡಿಸಿದಾನೆ ಈ ಹಿಂದೂ ಮುಖಂಡ. ಹೆಸರಿಗೆ ಹಿಂದೂ ಮುಖಂಡ ಇರೋದು ಯಾರಾದ್ರೂ ಹಿಂದುತ್ವವನ್ನ ಪಾಲಿಸೋರು, ಅದಕ್ಕೆ ಗೌರವ ಕೊಡೋರು ಒಬ್ಬ ಹೆಣ್ಮಗಳ ಭವಿಷ್ಯನ ಈ ರೀತಿ ಹಾಳು ಮಾಡ್ತಾರೇನ್ರಿ? ಕೆರಗೋಡು ಧ್ವಜದಂಗಲ್ನ ರೂವಾರಿ ಚಿಕ್ಕಬಳ್ಳಿ ಬಾಲಕೃಷ್ಣ, ಈತನ ವಿರುದ್ಧ FIR ಕೂಡ ದಾಖಲಾಗಿದೆ. ಈಗ ನೊಂದ ಯುವತಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾಳೆ. ತನ್ನನ್ನೇ ಮದುವೆ ಆಗ್ಬೇಕು ಅಂತ 4 ವರ್ಷದಿಂದ ಕಿರುಕುಳ ಕೊಡ್ತಾ ಇದ್ದಾನಂತೆ. ಯಾಕೆ ಆ ಹೆಣ್ಮಗಳಿಗೆ ಅವಳಿಗೆ ಬೇಕಾಗಿರುವಂತ ಜೀವನವನ್ನ ಆಯ್ಕೆ ಮಾಡಿಕೊಳ್ಳುವಷ್ಟು ರೈಟ್ಸ್ ಇಲ್ವಾ? 4 ವರ್ಷದ ಹಿಂದೆ ಇವನ್ ಜೊತೆ ಮದುವೆ ನಿಶ್ಚಯ ಆಗಿತ್ತು. ಫಾರ್ ಸಮ್ ರೀಸನ್ಸ್ ಕ್ಯಾನ್ಸಲ್ ಆಯ್ತು. 4 ವರ್ಷದಿಂದ ನಿರಂತರ ಕಿರುಕುಳ ನೀಡ್ತಾ ಇರುವಂತ ಆರೋಪ ಇದೆ. ನನ್ನನ್ನೇ ಮದುವೆ ಆಗುವಂತ ಹೆಣ್ಮಗಳಿಗೆ ಕಿರುಕುಳ ಕೊಡ್ತಾ ಇದ್ದಾನಂತೆ. 4 ವರ್ಷದ ಹಿಂದೆ ಬಾಲು ಜೊತೆಗೆ ಈ ಯುವತಿಯ ಮದುವೆ ನಿಶ್ಚಯ ಆಗಿತ್ತು. ಸುಳ್ಳನ್ನ ಹೇಳಿ ಮದುವೆ ನಿಶ್ಚಯ ಮಾಡ್ಕೊಂಡಿದ್ದ ಈ ಬಾಲು. ಯಾವಾಗ ಸತ್ಯ ಗೊತ್ತಾಯ್ತೋ ಆತನ ನಡವಳಿಕೆಯನ್ನ ನೋಡಿ ಆ ಹೆಣ್ಮಗಳು ನನಗೆ ಬೇಡವೇ ಬೇಡ ಈ ಮದುವೆ ಇವನ್ ಜೊತೆಗೆ ಅಂತ ಹೇಳಿದ್ಲು. ಆದ್ರೀಗ ಮತ್ತೆ ಮದುವೆ ಆಗುವಂತ ಒಂದೇ ಸಮ ಕಿರುಕುಳ ಕೊಡ್ತಾ ಇದ್ದಾನಂತೆ. ಆಸಿಡ್ ಹಾಕ್ತೀನಿ, ಕೊಲೆ ಮಾಡ್ತೀನಿ ಅಂತ ಬೆದರಿಸ್ತಾ ಇದ್ದಾನಂತೆ. ಯುವತಿಯ ದೂರನ್ನ ಆಧರಿಸಿ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಕ್ಷಣೆ ನೀಡಿ ಅಂತ ಕೆರಗೋಡು ಪೊಲೀಸರಿಗೆ ಆ ಹೆಣ್ಮಗಳು ಮನವಿ ಮಾಡ್ಕೊಂಡಿದ್ದಾರೆ. ಅಂಡ್ ಇಟ್ ಇಸ್ ಹೈ ಟೈಮ್ ಫಾರ್ ದ ಪೊಲೀಸ್ ಆ ಹೆಣ್ಮಗಳಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ. ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಷ್ಟೋ ವರ್ಷದ ಹಿಂದೆ ಒಂದು ಮದುವೆ ನಿಶ್ಚಯ ಆಗಿರುತ್ತೆ, ಕಾರಣಾಂತರಗಳಿಂದ ಮದುವೆ ಕ್ಯಾನ್ಸಲ್ ಆಗುತ್ತೆ. ಹಂಗಂದ್ಬಿಟ್ಟು ಆ ಮಗಳು ಬೇರೆ ಯಾರ ಜೊತೆನೂ ಮದುವೆನೇ ಆಗಂಗಿಲ್ವಾ? ಆ ಸಂತ್ರಸ್ತ ಹೆಣ್ಮಗಳು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು. ಇರೋದು ಚಿಕ್ಕಬಳ್ಳಿಲೇನೆ ಅವನೂರು ಇರೋದು. 4 ವರ್ಷದ ಹಿಂದೆಗಡೆ ಮನೆಯವರು ಎಲ್ಲ ಒಪ್ಪಿ ಮದುವೆ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ರು. ಆಮೇಲೆ ಬಾಲಕೃಷ್ಣ ಅನ್ನೋರ ಜೊತೆಲಿ ಆಮೇಲೆ ಅವನ ನಡವಳಿಕೆ ಸರಿ ಇಲ್ಲ. ಅವ್ನು ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ. ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಆಗೈತೆ, ಮತ್ತು ಸೈಟ್ ಐತೆ, ಮನೆ ಐತೆ, ಜಮೀನು ಅಷ್ಟೈತೆ ಇಷ್ಟೈತೆ ಅಂತ ಎಲ್ಲ ಸುಳ್ಳು ಹೇಳಿದ್ದ. ನಮಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ. ಆಮೇಲೆ ಎಲ್ಲ ವಿಚಾರಣೆ ಮಾಡಿದಾಗ ಒಂದು ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಯಿತು. ಆಮೇಲೆ ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡು ಅದೇ ಸೈಡ್ ಇಟ್ಕೊಂಡು 4 ವರ್ಷದ ತವಿಂದ ಬೇರೆ ಎಲ್ಲೇ ಮದುವೆ ಫಿಕ್ಸ್ ಆದರೂ ಹೋಗಿ ಚಾಡಿ ಹೇಳೋದು. ಇವಾಗ ಫಿಕ್ಸ್ ಆದಾಗ ಹನುಮಂತ ನಗರಕ್ಕೆ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಆವಾಗ ಸೆಲ್ಫಿ ತಗೊಂಡಿರೋದು ಒಂದು ಫೋಟೋ ಇಟ್ಕೊಂಡು ಯಾವುದೇ ಮದುವೆ ಸೆಟ್ ಆದ್ರೂ ಹುಡುಗನ ಹತ್ರ ಹೋಗಿ ನಾನು ಇಷ್ಟಪಡ್ತಾ ಇದ್ದೀನಿ, ಅವಳನ್ನ ಮದುವೆ ಆಗಬೇಡಿ ಹಂಗೆ ಹಿಂಗೆ ಅಂತ ಸುಳ್ಳು ಆರೋಪ ಎಲ್ಲ ಹುಡುಗಂಗೆ ಹೇಳಿ ಎಲ್ಲೇ ಮದುವೆ ಸೆಟ್ ಆದರೂ ಅದು ಕ್ಯಾನ್ಸಲ್ ಮಾಡಿ ಕಿತ್ತಾಕ್ತಿದ್ದ. ಇವಾಗ ಆಬ್ಲೋಡಿ ಅನ್ನೋ ಒಂದು ಊರಲ್ಲಿ ಒಂದು ಚೇತನ್ ಕುಮಾರ್ ಅನ್ನೋ ಹುಡುಗಂಗೆ ಫಿಕ್ಸ್ ಆಗಿತ್ತು. ಅಲ್ಲಿಗೂ ಹೋಗಿ ಫೋಟೋ ಕಳಿಸಿ ನಾನು ಇಷ್ಟಪಟ್ಟಿದ್ದೀನಿ, ನೀವು ಮದುವೆ ಆಗ್ಬಿಡಿ, ಅದು ಹೆಂಗಾಯ್ತೀರಾ ಇದು ಮಾಡ್ತೀರಾ ಅಂದ್ಬಿಟ್ಟು ಹುಡುಗಂಗೆ ಬೆದರಿಕೆ ಹಾಕಿ ಮದುವೆ ಅವರು ಕ್ಯಾನ್ಸಲ್ ಮಾಡ್ಕೊಬಿಟ್ರು. ನಮಗೆ ಬೇರೆ ಕಡೆ ಎಲ್ಲಿ ಕಿತ್ತಾಕಿರೋ ನಮಗೆ ಸಾಕ್ಷಿ ಸಿಕ್ಕಿರಲಿಲ್ಲ. ಇವಾಗ ಆಬ್ಲೋಡಿ ಗ್ರಾಮಕ್ಕೆ ಫಿಕ್ಸ್ ಆಗಿತ್ತಲ್ಲ, ಅಲ್ಲಿ ಸಾಕ್ಷಿ ಸಿಕ್ಕೈತೆ. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೋ ನಾವು. ಕಂಪ್ಲೇಂಟ್ ಅಲ್ಲಿ ಇವತ್ತಿಗೆ 10 ದಿವಸ FIR ಆಗಿ 10 ದಿವಸ ಆಗಿತ್ತು. 7ನೇ ತಾರೀಕು ಬುಧವಾರ ದಿವಸ ಅಲೆಗೆರೆ ಸಂತೆಗೆ ಹೋಗಿದ್ದು. ಸಂತೆಯಲ್ಲಿ ಸಿಕ್ಕಿ, ಸಂತೆ ಒಳಗಡೆನೆ ಸಿಕ್ಕಿ, ನೀನು ಅದು ಹೆಂಗೈತಿಯಾ ಬೇರೆಯವ್ರನ್ನ ಮದುವೆ ಆಗು, ನೀನು ಮದುವೆ ಫಿಕ್ಸ್ ಆಗಿರೋದು ಹೆಂಗೆ ಕಿತ್ತಾಕಬೇಕು ಅಂತ ನನಗೆ ಗೊತ್ತು, ನೀನು ಯಾರನ್ನೂ ಮದುವೆ ಆಗಕ್ಕೆ ಬಿಡಲ್ಲ, ನಿಂಗೆ ಆಶೀಡ್ ಹಾಕ್ತೀನಿ, ನೀನು ಈ ಮುಖ ಹೊತ್ಕೊಂಡು ನೀನು ಯಾರು ಮದುವೆ ಐತಿಯಾ, ಈ ಮುಖ ಇದ್ದರೆ ತಾನೇ ನೀನು ಮದುವೆ ಆಗೋದು, ನೀನು ಯಾರು ಮದುವೆ ಆಗಿ ನಾನು ಬಿಡಲ್ಲ, ಇಲ್ಲಿ ಫಿಕ್ಸ್ ಆಗೈತಲ್ಲ ಅದು ನನಗೆ ಗೊತ್ತು ಎಲ್ಲಿ ಕಿತ್ತಾಕಬೇಕು ಅಂತ, ನಾನು ಕಿತ್ತಾಕ್ತೀನಿ, ನೀನು ಸತ್ರು ನಾನೇ ತಲೆ ಕೆಟ್ಟೋದಿಲ್ಲ, ಒಂದು ನಾನಿರಬೇಕು ಒಂದು ನೀನಿರಬೇಕು, ನಿನ್ನ ಮುಖ ಇಟ್ಕ ಎಲ್ಲೂ ತಿರ್ಗಾಡಬಾರ್ದು, ನಿನ್ನ ಮುಖ ಇದ್ದರೆ ತಾನೇ ಬೇರೆಯವ್ರ ನೀನು ಒಪ್ಪಿ ಮದುವೆ ಆಗೋದು, ನಿನ್ನ ಮುಖಕ್ಕೆ ಆರ್ಸಿಡ್ ಹಾಕ್ತೀನಿ ಅಂತ ಎಲ್ಲ ಇದು ಮಾಡ್ದ. ಸಂತೆ ಒಳಗಡೆನೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಾಲಕೃಷ್ಣ, ಈ ಹೆಣ್ಮಗಳ ಕಥೆ ನೋಡ್ತಾ ಇದ್ರೆ ಅವ್ನು ಯಾರ್ರೀ, ಅವನು ಹಿಂದೂ ಮುಖಂಡ, ಏನು ಆತನನ್ನೇ ಮದುವೆ ಆಗಬೇಕು ಅಂತ ರೂಲ್ಸ್ ಇದೆಯಾ? ಈ ಹಿಂದೆ ಅವ್ರು ಇಷ್ಟಪಟ್ಟಿದ್ರು, ಮದುವೆ ಫಿಕ್ಸ್ ಆಗಿತ್ತು, ಆದರೆ ಮದುವೆ ಕ್ಯಾನ್ಸಲ್ ಆಗಿದೆ. ಹಾಗಂತ ಹೆಣ್ಮಗಳಿಗೆ ಅವಳಿಗೆ ಬೇಕಾಗಿರುವಂಥ ಬದುಕನ್ನು ಆರಿಸ್ಕೊಳ್ಳುವಂಥ ಸ್ವತಂತ್ರ ಇಲ್ವಾ? ಹೇಗೆ? ಸಿಂಧೂರ, ಇದು ನಿಜವಾಗ್ಲೂ ಒಂದು ಅವಹೇಳನಕಾರಿ ಒಂದು ಘಟನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಹಿಂದೂ ಪರ ಮುಖಂಡ, ನಾನು RSS ಮುಖಂಡ ಅಂತ ಹೇಳುವಂತವನು, ಮತ್ತೆ ಅದು ಅಲ್ಲದೆ ಧ್ವಜದಂಗಲ್, ಕೆರಗೋಡಿನ ಧ್ವಜದಂಗಲ್ ರೂವಾರಿ ಕೂಡ ಆತ ಇಲ್ಲಿವರೆಗೂ ಕೂಡ ನಾನು ಹಿಂದೂ ಸಂಘಟನೆ ಪರ, ಹಿಂದೂಗಳ ಪರ ಅಂತ ಹೇಳ್ಕೊಂಬತ್ತಾ ಇದ್ದಾನೆ. ಒಂದು ಹಿಂದೂ ಹೆಣ್ಮಗಳಿಗೆ ಈ ರೀತಿ ಅನ್ಯಾಯ ಮಾಡಿರೋದು ನಿಜವಾಗ್ಲೂ ಎಷ್ಟು ಸರಿ ಅನ್ನೋದು ಕೂಡ ಎಲ್ಲರ ಒಂದು ಪ್ರಶ್ನೆ ಆಗಿರುವಂತದ್ದು. ಆಕೆ 4 ವರ್ಷದ ಹಿಂದೆ ಮದುವೆ ಮಾತುಕತೆ ನಿಶ್ಚಯ ಆಗಿತ್ತು, ಅಂದ್ರೆ ಮದುವೆ ಮಾಡ್ಕೊಡ್ತೀವಿ ಅಂತೇಳಿ.
ಚಿಕ್ಕಬಳ್ಳಿಯಲ್ಲಿ ಹಾಸನ ಊರೇ ಚಿಕ್ಕಬಳ್ಳಿ, ಇವಳಿಗೆ ಅದು ಅಜ್ಜಿ ಮನೆ. ಈಗೇನು ಕೂಡ ಚಿಕ್ಕಬಳ್ಳಿಲೇ ವಾಸ ಮಾಡ್ಕೊಂಡಿದ್ಲು, ಅಜ್ಜಿ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ಲು. ಇವ್ರಿಬ್ರು ಮಧ್ಯೆ ಮದುವೆ ನಿಶ್ಚಯ ಆಯ್ತು, ಹಿರಿಯರೆಲ್ಲ ಸೇರಿ ನಿಶ್ಚಯ ಮಾಡಿದ್ರು. ಆದ್ರೆ ಈತನ ಕ್ಯಾರೆಕ್ಟರ್ ನೋಡಿ ಆಕೆಗೆ ತುಂಬಾ ಬೇಸಿತ್ತು, ಆ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡ್ಲು. ಆ ಮದ್ವೆ ನಿಶ್ಚಯ ಆಗಿದ್ದಂತ ಸಂದರ್ಭದಲ್ಲಿ ತಗ್ಸ್ಕೊಂಡಿದ್ದಂತ ಫೋಟೋ, ಅಂದ್ರೆ ಇಬ್ರು ಜೊತೆ ದೇವಸ್ಥಾನಕ್ಕೆ ಹೋದಾಗ ತಗ್ಸ್ಕೊಂಡಿದ್ದಂತ ಫೋಟೋನ ಇಟ್ಕೊಂಡು ಈತ ಇಲ್ಲಿವರೆಗೂ 4 ವರ್ಷದಿಂದ ಇಲ್ಲಿವರೆಗೂ ಕೂಡ ಬ್ಲಾಕ್ ಮೇಲ್ ಮಾಡ್ತಾ ಇರುವಂತದ್ದು. ಈಕೆಗೆ ಎಲ್ಲೇ ಮದುವೆ ಫಿಕ್ಸ್ ಆದ್ರೂ ಕೂಡ ಹೋಗಿ ಆ ಹುಡುಗನ ಕಡೆಯವ್ರಿಗೆ ಹೋಗಿ ಚಾಡಿ ಹೇಳುವಂಥದ್ದು, ಆ ಫೋಟೋ ತೋರಿಸುವಂಥದ್ದು, ಅವಳನ್ನೇ ನಾನು ಮದುವೆ ಆಗೋದು, ನಾವಿಬ್ರು ಮದುವೆ ಮಾಡ್ಕೋತೀವಿ, ನೀವು ಯಾರು ಮದ್ಯಕ್ಕೆ ಬರ್ಬೇಡಿ ಅಂತೇಳಿ ಎಲ್ಲಾ ಮದುವೆನೂ ಕಿತ್ತಾಕೊಂಡ್ ಬರ್ಬೋದು. ಈ ತರ 7 ಮದುವೆಗಳನ್ನ 7 ನಿಶ್ಚಯ ಆಗಿದ್ದಂತ ಮದುವೆಗಳನ್ನ ಕಿತ್ತಾಕಿದ್ದಾನೆ. ಆಕೆ ನಿಜವಾಗ್ಲೂ ಮನ ನೊಂದಿದ್ದಾಳೆ. ಯಾಕೆಂದ್ರೆ ಅವ್ನ್ ಕಂಡ್ರೆ ಚಿಕ್ಕಬಳ್ಳಿ ಬಾಲು ಕಂಡ್ರೆ ಅವಳಿಗೆ ಇಷ್ಟನೇ ಇಲ್ಲ, ಅವ್ನ ಕ್ಯಾರೆಕ್ಟರ್ ಕೂಡ ಇಷ್ಟ ಆಗದೆ ಆಕೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಂಥದ್ದು. ಆಕೆಗೆ ಈಕೆ ಸಂತೆಗೆ ಹೋಗಿದ್ದಂತ ಸಂದರ್ಭದಲ್ಲೂ ಕೂಡ ಎಲ್ಲಾ ಜನಗಳ ಎದುರಿಗೆ ಸಾರ್ವಜನಿಕವಾಗಿ ಆಕೆಗೆ ಬೈದು ನಿಲ್ಸಿದ್ದಾನೆ. ಇದರಿಂದನೂ ಕೂಡ ಆಕೆ ನೊಂದಿದ್ದಾಳೆ. ಮತ್ತೆ ಅದಲ್ಲದೆ ಕೊಲೆ ಬೆದರಿಕೆ ಹಾಕಿರುವಂಥದ್ದು, ಆಸಿಡ್ ಹಾಕ್ತೀನಿ ಅಂತ ಹೇಳುವಂಥದ್ದು, ಇದರಿಂದಾಗಿ ಆಕೆ ತುಂಬಾ ನೊಂದು ಈಗ ತಗೋಡು ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ. ನನಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಇವನ ಚಿತ್ರಹಿಂಸೆ ತಾಳಲಾರದೆ ಈಗ 4 ವರ್ಷದಿಂದ ಸುಮ್ಮನಿದ್ದಂತ ಯುವತಿ ಇವಾಗ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾಳೆ. ನನಗೆ ಏನಾದ್ರೂ ಮಾಡಿ ನ್ಯಾಯ ರಕ್ಷಣೆ ಕೊಡಿ ಅಂತೇಳಿ ಸಿಂಧೂರ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.